ಆ ಹಾಡಿನ ಪರಿಣಾಮವನ್ನು ನಾನು ಕಾಣ್ತಾ ಇದ್ದೇನೆ. ಅಗ್ನಿದೇವನ ಅನುಗ್ರಹದಿಂದ ಬತ್ತಿ, ಎಣ್ಣೆ, ಬೆಂಕಿ ಇಲ್ಲದೆ ಅರಮನೆಯ ದೀಪಗಳು ತನ್ನಷ್ಟಕ್ಕೆ ಬೆಳಗುವುದಕ್ಕೆ ತೊಡಗಿತು. ಅರಮನೆ ಬೆಳಕಾಯಿತು. ಆಕಾಶ ಮಂಡಲದಿಂದ ಬೆಳಕಿನ ಜಾಲರಿ ಇಳಿದು ಬರುತ್ತಾ ಇದೆ. ಊರಿಡೀ ಬೆಳಕಾಯಿತು. ಕುಣಿಯುತ್ತಾ ನಲಿಯುತ್ತಾ ಇದ್ದಂತಹ ರಾಜಕುಮಾರಿ ಪಾರ್ವತಿ ನಿದ್ರೆಗೆ ಜಾರಿದ್ದಾಳೆ. ಎಲ್ಲ ಕಡೆ ಬೆಳಕಿದೆ. ವಿಕ್ರಮನ ಜೀವಿತದಲ್ಲಿ ಮಾತ್ರ ಕತ್ತಲೆಗೆ ಆವರಿಸಿಕೊಂಡಿದೆಯಲ್ಲ. ಯೋಚನೆ ಮಾಡಿದರೆ 7.5 ವರ್ಷಗಳ ಅವಧಿ ಮುಗಿಯಿತು. ನಾಳೆ ಬೆಳಗಾದಾಗ ನನ್ನ ಸ್ಥಿತಿ ಏನು ಅಂತ ಯೋಚಿಸಿದರೆ ಅಂಗವೈಕಲ್ಯತೆಯನ್ನು ಹೊಂದಿರುವಂತಹ ನನಗೆ ನನ್ನ ರಾಜ್ಯ ಮರಳಿ ಪ್ರಾಪ್ತಿಸುವುದಕ್ಕೆ ಸಾಧ್ಯವಿದೆ. ಚಕ್ರವರ್ತಿಯಾಗಿ ನಾನು ಮರಳಿ ಆ ಸಿಂಹಾಸನವನ್ನು ಏರುವುದಕ್ಕಿದೆ. ನನ್ನ ಮಡದಿ ಮಕ್ಕಳು ಈ ಸ್ಥಿತಿಯಲ್ಲಿ ಯಾವ ರೀತಿಯಾಗಿ ಸ್ವಾಗತವನ್ನು ನೀನು ಮಾಡಿಸಿಯಾರು. ನನ್ನ ಸಾಮಂತರು ಕಾಲುಗಳೇ ಇಲ್ಲದಂತಹ ನನಗೆ ಕಪ್ಪ ಕಾಣಿಕೆಯನ್ನು ಒಪ್ಪಿಸುವ ಪರಿ ಹೇಗೆ ನನ್ನ ರಾಜ್ಯ ನನಗೆ ಎಂದು ದೊರಕುವುದೋ ಎನ್ನುವ ಆ ದುಃಖದಲ್ಲಿ ಇರುವಾಗಲೇ ಇನ್ನೊಂದು ಮನಸ್ಸು ಹೇಳುತ್ತಾ ಇದೆ, ವಿಕ್ರಮ, ನಾನು ಎನ್ನುವುದನ್ನು ಬಿಡು, ನನ್ನದು ಎನ್ನುವುದನ್ನು ಸುಡು. ನಾನು ನನ್ನದು ನನ್ನಿಂದಾದರೂ ಶೂನ್ಯವಾಗಿರಲಿ ಎನ್ನುವ ಭಾವ ನಿಮ್ಮಲ್ಲಿ ಸೇರಿ ಹೋಗಲಿ ಎಂದು ನನ್ನನ್ನು ಈ ಸ್ಥಿತಿಗೆ ತಂದದ್ದು ಶೈಲೇವ. ನೀರಿನಲ್ಲಾದರೂ ಹಾಕಲಿ, ಹಾಲಿನಲ್ಲಾದರೂ ಹಾಕಲಿ, ನೀನೇ ಗತಿ, ನೀನೇ ಮತಿ ಎಂದು ಆ ಶನಿದೇವನನ್ನೇ ಸ್ತುತಿಸುತ್ತೇನೆ. ನೀಲಾಂಜನ ಸಮಾಭಾಸ ರವಿಪುತ್ರಂ ಯಮಾಗ್ರಜ ಛಾಯಾ ಮಾಕ್ರಾಂಡ ಸಂಭೂತಂ ತನ್ನಮಾಮಿ ಶನೈಶ್ಚರಂ ಸೂರ್ಯಪುತ್ರ ಛಾಯಾನಂದನ ಶನಿ ಪರಮಾತ್ಮ ಶನಿದೇವ ಯಮಾಗ್ರಜ ಶನಿದೇವ ಶನಿದೇವ. ಶನಿದೇವ, ನನ್ನನ್ನೊಮ್ಮೆ ಸರಿಯಾಗಿ ನೋಡು, ಸರಿಯಾಗಿ ನೋಡು. ಶನಿದೇವ, 7.5 ವರ್ಷಗಳ ಪೂರ್ವದಲ್ಲಿ ಉಜ್ಜಯಿನಿಯ ರಾಜಸಭೆಯಲ್ಲಿ ಶನಿ ನಿಂದೆ ಮಾಡಿದ ಸಭಾಸ್ಥಾನವನ್ನೆಯೂ ಪ್ರವೇಶ ಮಾಡುವಾಗ ಭಯದಿಂದ ತತ್ತರಿಸಿ ನಡುಗುತ್ತಾ ನಿಮ್ಮ ಪಾದಮೂಲಕ್ಕೆ ಬಂದು ಶರಣೆಂದಿದ್ದೆ. ಅಂದು ಕ್ರೂರ ರೂಪಿಯಾಗಿ ನಿನ್ನ ಮುಂಭಾಗದಲ್ಲಿ ನಾನು ಪ್ರಕಟಗೊಂಡೆ. ಅಂದು ಭಯದಿಂದ ಪರಿಗಣಿಸುತ್ತಿದ್ದೆ. ಇಂದು ಶಾಂತ ರೂಪನಾಗಿ ನಿನ್ನ ಮುಂಭಾಗದಲ್ಲಿ ನಾನು ಪ್ರಕಟಗೊಂಡಿದ್ದೆ. ನಿಮ್ಮ ಬಳಿಗೆ ಬರಬೇಕು ಎನ್ನುವ ಹಂಬಲ ಅತಿಯಾಗಿದ್ದರೂ ಕೂಡ ನಡೆಯುವುದಕ್ಕೆ ಯಾರಿಲ್ಲ ದೇವ. ಗರ್ವಿಷ್ಠನಾದಂತಹ ನಿನ್ನ ಗರ್ಭವೆಲ್ಲವೂ ಇಳಿಯಿದೆ. ನಾನು ಏನು ಎನ್ನುವಂತಹ ನಿಜ ನಿನಗೆ ತಿಳಿಯಿದೆ. ನೀನು ಏನು ಎನ್ನುವ ಸತ್ಯ ನಿನಗೆ ಅರಿವಾಯಿತೆ. ಮಂಚದಿಂದ ಹೊರಳಿ ಬಂದಿದ್ದೇನೆ. ಹೊರಳಿ 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 ನನ್ನ ತಲೆಯನ್ನು ನಿಮ್ಮ ಪಾದಕ್ಕೆ ಇಳಿಸಿದ್ದೇನೆ. ಶರಣು ದೇವ, ಶರಣು. ವಿಕ್ರಮನೇ, ದೇವ, ಧನ್ಯನು ಧನ್ಯನು ನೀನಯ್ಯ, ಧನ್ಯ. ಅಂದು ಆ ರೂಪದಿಂದ ನಾನು ಈ ಪ್ರಕಟಗೊಂಡ. ಈ ಹೊತ್ತು ನಾನು ಶಾಂತ ರೂಪನಾಗಿ ನಿನ್ನ ಮುಂಭಾಗದಲ್ಲಿ ಪ್ರಕಟಗೊಂಡಿದ್ದೆ. ಅಂದು ಆ ರೀತಿಯಿಂದಲಾಗಿ ಪ್ರಕಟಗೊಳ್ಳುವುದಕ್ಕೆ ಕಾರಣವೂ ನೀನು. ಇಂದು ಹೀಗೆ ಶಾಂತ ರೂಪನಾಗಿ ನಿನ್ನ ಮುಂಭಾಗದಲ್ಲಿ ನಾನು ಪ್ರಕಟಗೊಳ್ಳುವುದಕ್ಕೆ ಕಾರಣವೂ ನೀನು. ನನ್ನನ್ನು
ಜಪಿಸುತ್ತಾ ಜಪಿಸುತ್ತಾ ನೀನು ನನ್ನನ್ನೇ ಧ್ಯಾನ ಮಾಡಿದ್ದರಿಂದ ಮಂತ್ರಾದಿ ನನಗೂ ದೈವತ ಎನ್ನುವಂತಹ ನೆಲೆಯಿಂದ ಈ ಹೊತ್ತು ನಿನ್ನ ಮುಂಭಾಗದಲ್ಲಿ ನಾನು ಪ್ರತ್ಯಕ್ಷನಾಗಿದ್ದೇನೆ. ಅಯ್ಯ, ನನ್ನ ಕಾರಣದ ಮೇಲೆ ಗುರುಳಿಗೆ ಬಿದ್ದಿರುವಂತಹ ನಿನ್ನನ್ನು ಇದೋ ನನ್ನ ತೋಳುಗಳಿಂದ ಎತ್ತಿ ವಿಕ್ರಮನೇ, ನೀನು ಬಲು ವಿಕ್ರಮಿಯಯ್ಯ. ಯಾವನಾದರೂ ಒಂದು ತಿಂಗಳಿನವರೆಗೆ ಅನ್ನ ಆಹಾರವೂ ಇಲ್ಲದೆ ನೀರನ್ನೂ ಮುಟ್ಟದೆ ಬದುಕುವುದಕ್ಕೆ ಸಾಧ್ಯ. ಆದರೆ ವಿಕ್ರಮ, ನಿನ್ನಂತಹ ವೀರ, ನಿನ್ನಂತಹ ಧೀರ, ನಿನ್ನಂತಹ ಕ್ರೂರ ಈ ಕಲಿಯುಗದಲ್ಲಿ ಮತ್ತೊಬ್ಬನಿಲ್ಲವಯ್ಯ. ಆದರೆ ನಿನಗೆ ಅಂದು ಆ ಗುರುಗಳು ಒಂದು ಮಾತನ್ನು ಹೇಳಿದರಲ್ಲ, ಶನಿಯು ಶಾಂತ ರೂಪನಾಗಿಕೊಂಡನು ಎಂದಾದರೆ ಇಲ್ಲದ ಭಾಗ್ಯವನ್ನು ಕೊಡುವವನು. ಹಾಗಾಗಿ ನಾನು ಈ ಹೊತ್ತು ನಿನ್ನ ಭಕ್ತಿಗೆ ಮೆಚ್ಚಿ ನಿನ್ನ ಮುಂಭಾಗದಲ್ಲಿ ಪ್ರಕಟಗೊಂಡಿದ್ದೇನೆ. ಈಗ ನಾನು ಪ್ರಕಟಗೊಂಡಿದ್ದೇನೆ ಅಂತ ಹೇಳುವುದಿಗೆ ಮುಗಿಯುವುದಿಲ್ಲ. ದೇವನಾದಂತಹ ನಾನು ಪ್ರಕಟಗೊಂಡ ಮೇಲೆ ನಿನ್ನ ಭಕ್ತಿಗೆ ಮೆಚ್ಚಿದ ಮೇಲೆ ನಿನಗೇನಾದರೂ ಕೊಡಬೇಕು ಅಂತ ಮನಸ್ಸು ಮಾಡಿದ್ದೇನೆ. ಬೇಳೆಯ ಇಷ್ಟವಾದ ವರವನ್ನು ಬೇಡ. ನನಗೆ ವರವನ್ನು ನೀಡುತ್ತೇನೆ ಎನ್ನುವುದಾಗಿ ಹೇಳ್ತಾರೆ. ಶಾಂತನಾಗಿ ತಾನು ಒಲಿಯಲು ವೃತ್ತಿಗೆ ನನ್ನ ಭಾಗ್ಯ ಕೊಡುವನು ಶನಿದೇವ ಎನ್ನುವುದನ್ನು ನಾನು ಅರ್ಥೈಸಿಕೊಂಡೆ. ಕ್ರೂರ ದೃಷ್ಟಿಯಿಂದ ನನ್ನನ್ನು ನೋಡಿದಾಗ ನನ್ನ ಎಲ್ಲ ಸೌಭಾಗ್ಯವನ್ನು ಸೆಳೆದಲು ಶಾಂತ ದೃಷ್ಟಿಯಿಂದ ಅನುಗ್ರಹವನ್ನು ತೋರುತ್ತಾ ಬೇಕಾದ ವರವನ್ನು ಕೇಳುತ್ತಾ ಇದ್ದೀನಿ. ದೇವ, 7 ವರ್ಷಗಳ ಪೂರ್ವದಲ್ಲಿ ಉಜ್ಜಯಿನಿಯ ರಾಜಸಭೆಯಲ್ಲಿ ನಾನು ನಡೆಸಿದೆ. ಮನುಷ್ಯ ಜೀವನದ ಉನ್ನತಿ ಅವನತಿಗೆ ಪ್ರಗತಿ ಕಾರಣ. 9 ಗ್ರಹಗಳ ವಿಚಾರದಲ್ಲಿ ಒಂದು ಮಥನ ನಡೆಯಬೇಕು, ಅಂತಿಮವಾಗಿ ನಾನು ತೀರ್ಪು ಕೊಡಬೇಕು ಎನ್ನುವುದಾಗಿ ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ ಇವರು ಬಲವಂತರು ಎನ್ನುವುದಾಗಿ ಒಪ್ಪಿಕೊಂಡೇನೆ. ಕ್ರೂರ ಗ್ರಹಗಳಾದ ರಾಹುಕೇತುಗಳ ಬಗ್ಗೆ ನನ್ನ ಆಕ್ಷೇಪ ಇರಲಿಲ್ಲ. ಶನೀಶ್ವರನ ಬಗ್ಗೆ ಪಂಡಿತರಾದ ಮಾತನ್ನು ಹೇಳುತ್ತಾ, ಹುಟ್ಟಿಸಿದ ತಂದೆಯ ಕಷ್ಟ ಪರಂಪರೆಯನ್ನು ಇದ್ದ ಶನಿ ದೇವನಲ್ಲ, ಮತಿಹೀನ ಮಗನಲ್ಲ, ಹೀಗೆ ಚಪ್ಪಾಳೆ ತಟ್ಟಿದೆ. ಅಹಂಕಾರದಿಂದ ಅಪ್ಪರಿಸಿದ ಕಾರಣ ನಿಮ್ಮ ಪ್ರವೇಶವಾಯಿತು. ಅಂದು ನಾನು ತೀರ್ಪು ಕೊಡುವುದಕ್ಕೆ ಗೊತ್ತಿದ್ದೆ. ದೇವ, 7.5 ವರ್ಷಗಳ ಅವಧಿಯಲ್ಲಿ ನನ್ನನ್ನು ನಾನು ಅರಿತು ನಿಮ್ಮನ್ನು ಅರಿತುಕೊಡುವಂತಹ ತೀರ್ಪು ಇಷ್ಟೇ. ಅಂದು ನಾನು ತೀರ್ಪು ಕೊಡುವುದಿದ್ದರೆ ಅದನ್ನು ಕೇಳುವುದಕ್ಕೆ 1000 ಕಿವಿಗಳಿತ್ತು. ನೀಡಿದ್ದೇನೆ. ಇಂದು ಯಾರೂ ನೀಡಿದ್ದೀರಿ. ಓ ಲೋಕನಾಥ, ಕಲಿಯುವ ವರದ ಮಕರ ಕುಂಭಾಧಿಪತಿಯಾದಂತಹ ಸೂರ್ಯ ಛಾಯಾನಂದ ನವಗ್ರಹಗಳಲ್ಲಿ ಮಹಾಬಲವಂತ ಎನ್ನುವ ತೀರ್ಪನ್ನು ಕೊಡುತ್ತಾ ಇದ್ದೇವೋ. ಅದರ ಜೊತೆಯಲ್ಲಿ ವರವನ್ನು ಕೊಡುತ್ತೇನೆ ಅಂತ ಹೇಳಿದರೆ ನಿಮ್ಮಲ್ಲಿ ವರವಿರುತ್ತಾಗಿದ್ದೇನೆ. ಚಕ್ರವರ್ತಿಯಾದ ನನಗೆ ನೀವು ಕೊಟ್ಟ ಕಷ್ಟವನ್ನು ತಾಳುವುದಕ್ಕೆ ಆಗದೆ ಕಣ್ಣೀರು ಸುರಿಸಿದ ದಿನಗಳಿತ್ತು. ಅಂತಹ ಕಷ್ಟವನ್ನು ನನಗೆ ನೀವು ಕೊಟ್ಟಿದ್ದೀರಿ. ನೀವು ಕೊಟ್ಟದ್ದು ಕಷ್ಟವಲ್ಲ, ನೀವು ನನಗೆ ಕೊಟ್ಟದ್ದು ಘಾತ ಅಲ್ಲ, ಅದು ಜೀವನದ ಪಾಠ ಅಂತ ತಿಳಿದಿದ್ದೇನೆ. ನೀವು ಕೊಟ್ಟದ್ದು ಶಿಕ್ಷೆಯಲ್ಲ, ಅದು ಶಿಕ್ಷಣ ಎನ್ನುವುದಾಗಿ ಬಾಧ್ಯವಾಗಿ ಒಪ್ಪಿಕೊಂಡು ದೇವ ಹೊರಬೇಡುತ್ತಿದ್ದೇನೆ. ನನಗೆ ಕೊಟ್ಟಂತಹ ಕಷ್ಟವನ್ನು ಮೇಲ್ಕಾಲದಲ್ಲಿ ನನ್ನ ಪ್ರಜಾವರ್ಗಕ್ಕೆ ಕೊಡುವುದಿಲ್ಲ ಎನ್ನುವ ವರವನ್ನು ಕೊಡಿದೇವ.
ಅರಸನಾಗುವುದಕ್ಕೆ ನಿನ್ನಂತಹವನಲ್ಲದೆ ಬೇರೆ ಯಾರೂ ಇಲ್ಲ. ಆದರೆ ಕೈಕಾಲುಗಳು ಬೇಡವೇ? ಕೈಕಾಲು ವಿಕ್ರಮನೇ, ದೇವಾ ಅರಸನಿಗ ಇರಬೇಕಾದಂತಹ ಸರ್ವಗುಣವು ಸರ್ವ ಸಂಪತ್ತೂ ನಿನ್ನಲ್ಲಿ ಉಂಟು ಎನ್ನುವುದು ನಿನ್ನ ಮಾತಿನಿಂದ ಸ್ಪಷ್ಟವಾಗಿ ಹೋಗಿದ್ದಪ್ಪ. ಆ, ಅಯ್ಯ, ಲೋಕದ ಜನರು, ಲೋಕದ ನನ್ನ ಪ್ರಜೆಗಳು ಆ, ಯಾರು ನಾನು ಪಟ್ಟಂತಹ ಕಷ್ಟವನ್ನು ಪಡಕೂಡದು. ಆ, ಹಾಗಾಗಿ ಅವರ್ಯಾರನ್ನೂ ನೀನು ಕಾಡಬೇಡ ಎನ್ನುವಂತಹ ವರವನ್ನು ನೀನು ನನ್ನಲ್ಲಿ ಬೇಡುತ್ತಾ ಇದ್ದೆ. ಆ, ಆದರೆ ಕೈಕಾಲುಗಳೇ ಬಿಡದೆ ಇರುವಂತಹ ನೀನು ಆ, ನಿನಗೆ ಬೇಕಾಗಿ ಯಾವುದನ್ನೂ ಹೇಳಿ ಆ, ಸರ್ವಜನ ಸುಖಿನೋ ಭವಂತು ಅಂತ ಅರಸನಾದವನು ಹೇಳಬೇಕಾದ, ಹಾಗೆಯೇ ಅವನು ನಡೆದುಕೊಳ್ಳಬೇಕಾದ. ಆ, ಹಾಗಾಗಿ ಧನ್ಯತೆ ಉಂಟು ಅಯ್ಯ, ಧನ್ಯತೆ ಉಂಟು. ಆ, ನೀನು ಧನ್ಯನು ಮಾತ್ರವಲ್ಲ, ಆ, ನಿನ್ನ ಮಾತುಗಳನ್ನು ಕೇಳಿದ ಮೇಲೆ ನನಗೂ ಧನ್ಯತೆ ಉಂಟಾಗಿ. ಆ, ಅಯ್ಯ, ಸ್ವಲ್ಪ ಹೊತ್ತಿನ ಮುಂದೆ ನನ್ನನ್ನು ನೀನು ಧ್ಯಾನಿಸುತ್ತಿದ್ದಂತಹ ಹೊತ್ತಿನಲ್ಲಿ ಆ, ನನ್ನ ಹೆಂಡತಿಯು ನನ್ನನ್ನು ಗುರುತಿಸಲಾರೆ, ಆ, ನನ್ನ ಮಗನು ನನ್ನನ್ನು ಗುರುತಿಸುವುದರ ಮೂಲಕವಾಗಿ ತಂದೆ ಎಂದು ಒಪ್ಪಿಕೊಂಡಾನೆ. ನನ್ನ ರಾಜ್ಯ ಮತ್ತೆ ನನಗೆ ದೊರಕುವುದಕ್ಕೆ ಆ, ಸಾಧ್ಯವಿಲ್ಲ. ಆ, ಯಾಕೆಂದರೆ ನನಗೆ ಕೈಕಾಲುಗಳಿಲ್ಲ. ಆ, ಕೈಕಾಲುಗಳಿಲ್ಲದೆ ಇರುವಂತಹ ನಾನು ಅರಸನಾಗಿ ಬೆಳೆಯುವುದಕ್ಕೆ ಸಾಧ್ಯವಿಲ್ಲ ಆ, ಅಂತ ಕಣ್ಣೀರು ಸುರಿಸುತ್ತಾಗಿದೆ. ಆ, ಅಯ್ಯ, ನಿನ್ನಲ್ಲಿದ್ದಂತಹ ಧರ್ಮಶ್ರದ್ಧೆ, ಆ, ನಿನ್ನಲ್ಲಿದ್ದಂತಹ ಪ್ರಜೆಗಳಲ್ಲಿರುವ ಪ್ರೇಮ, ಇದನ್ನೆಲ್ಲ ಕಂಡ ಮೇಲೆ ನಿನಗೆ ಏನನ್ನು ಕೊಡಬೇಕು ಅಂತ ನನಗೆ ಗೊತ್ತುಂಟು. ಅದಕ್ಕಾಗಿ ನನ್ನ ಈ ಅಮೃತ ಹಸ್ತದಿಂದ ನಿನ್ನ ಮೈಯನ್ನೆಲ್ಲ ಒಮ್ಮೆ ಕಡವರಿಸುತ್ತೇನೆ ನೋಡು. ಸರಿ ದೇವ. ಕೈಕಾಲು ಬಂತು ಎನ್ನುವಂತಹ ಸಂಭ್ರಮ ಮತ್ತೆ ಯಾವ ಕಾರಣಕ್ಕಾಗಿಯೂ ಅಲ್ಲ. ಈಗ 10 ಬೆರಳುಗಳನ್ನು ಜೋಡಿಸಿ ದೀರ್ಘದಂಡ ಪ್ರಣಾಮವನ್ನು ಮಾಡುವುದಕ್ಕೆ ನನಗೆ ಸಾಧ್ಯವಾಗುತ್ತಾ ಇದೆ. ಪ್ರಣಾಮವನ್ನು ಮಾಡುವುದಕ್ಕೂ ಸಾಧ್ಯ ಆಗಿದ್ದರೆ ನೀನು ನೀನಾಗಿಯೇ ಹೇಳುವುದಕ್ಕೂ ನಿನಗೆ ಸಾಧ್ಯವಾಗಿದೆ. ಎದುರಲ್ಲಿರುವಂತಹ ರಾಜ ಕನ್ನಡಿಯಲ್ಲಿ ನನ್ನ ಮುಖವನ್ನು ನೋಡಿದಾಗ ನಮ್ಮ ಮೊದಲಿನ ಆ ಸೌಂದರ್ಯಕ್ಕಿಂತಲೂ ಇಮ್ಮಡಿ ಮುಮ್ಮಡಿಯಾದಂತಹ ಸೌಂದರ್ಯವನ್ನು ನಾನು ಕಾಣುತ್ತಾ ಇದ್ದೇನೆ. ದೇವ, ವಿಕ್ರಮಾದಿತ್ಯ ಚರಿತ್ರೆ, ಆ ಚರಿತ್ರೆಯನ್ನು ಓದುವವರಿಗೆ ದ್ವಾದಶದಲ್ಲಿದ್ದರು ಕಷ್ಟ ನೀಡುವುದಿಲ್ಲ ಎನ್ನುವ ಮಾತನ್ನು ಆಡಿದ ನೀವು ನನಗೆ ಕೈಕಾಲುಗಳನ್ನು ಅನುಗ್ರಹಿಸಿದ್ದೀರಿ. ಆದರೂ ವರದ ಹಸ್ತವನ್ನು ಹಾಗೆಯೇ ಇರಿಸಿದ್ದೀರಿ. ದೇವ, ಇನ್ನು ನನ್ನ ಮನಸ್ಸಿನಲ್ಲಿ ಒಂದು ಸಂದೇಹ ಹುಟ್ಟಿದೆ ದೇವ. ಎಷ್ಟು ಕಷ್ಟ ಕೊಟ್ರಿ ದೇವ, ನನ್ನನ್ನು ಎಷ್ಟು ಬಳಲಿಸಿದ್ದೀರಿ ದೇವ. ಅಯ್ಯ, ಸುಗುಣನಿಗೆ ನಿನ್ನ ಬಳಲಿಸಿದೆನೆಂದು ಬಗೆಯದಿರು ಮನದಿ. ಸುಗುಣನಿಗೆ ನಿನ್ನ ಬಳಲಿಸಿದೆನೆಂದು ಬಗೆಯದಿರು ಮನದಿ. ನಿನಗೆ ಇದ್ದ ಕಷ್ಟವನ್ನು ಬರುವುದು ಇದ್ದೆ. ಏನೇನು ನಿನಗೆ ಇದ್ದ ಕಷ್ಟವನ್ನು ಹಿಂದೆ ತುಸು. ಹಾಗಿದ್ರೆ ನನಗೆ ಕೊಟ್ಟಂತಹ ಕಷ್ಟಕ್ಕಿಂತಲೂ ಈ ಹಿಂದೆ ಯಾರಿಗಾದರೂ ಕಷ್ಟವನ್ನು ಕೊಟ್ಟಿದ್ದೀರಾ? ಅರಸನಿಗೆ, ಯಾರಿಗೆ? ಅರಸನಿಗೆ, ದೇವಗುರು ಬೃಹಸ್ಪತಿಗೆ, ದೇವಗುರುವಾದಂತಹ ಬೃಹಸ್ಪತಿಗೆ, ಇಂದ್ರನಿಗೆ. ಇಂದ್ರನಿಗೂ ನಾನು ಕಷ್ಟವನ್ನು ಕೊಟ್ಟಿದ್ದೆ. ಚಂದ್ರನಿಗೆ, ಇದೆಲ್ಲ ದೇವವರ್ಗಕ್ಕೆ ಮಾತ್ರವೇ? ನಾನು ಅರಸನಲ್ಲದೆ. ಅರಸನಿಗೂ ಕೊಟ್ಟಿದ್ದೆ. ಮುನಿಯಾದಂತಹ ವಸಿಷ್ಠನಿಗೆ
ಕಾಯುವಂತಹ ಸ್ಥಿತಿಯನ್ನೂ ಒದಗಿಸಿದೆ. ಹರಿಶ್ಚಂದ್ರನಿಗೆ ಹರಿಶ್ಚಂದ್ರನು ತನ್ನನ್ನು ಮಾತ್ರವಲ್ಲ, ತನ್ನ ಹೆಂಡತಿ ಮಕ್ಕಳನ್ನು ಎಲ್ಲವನ್ನೂ ಕಳಕೊಂಡು ಮಸಣವನ್ನು ಕಾಯುವಂತಹ ದುಸ್ಥಿತಿಯನ್ನೂ ಅವನಿಗೆ ಒದಗಿಸಿದ್ದೇನೆಯ. ರಾವಣನಿಗೆ 14 ಲೋಕದ ಅಧಿಪನೆಂದು ಮೇರೆಯಿಸಿದಂತಹ ಅವನಿಗೂ ನಾನು ಕಾಣುವುದರ ಮೂಲಕವಾಗಿ ಅವನ ಸರ್ವಸ್ವವನ್ನು ನಾಶ ಮಾಡುವುದರೊಂದಿಗೆ ಅವನನ್ನು ನಾಶ ಮಾಡಿದ್ದೇನೆ. ರಘುರಾಮಚಂದ್ರನಿಗೆ ರಘುರಾಮಚಂದ್ರನು 14 ವರ್ಷಗಳ ಕಾಲ ವನವಾಸವನ್ನು ನೀಡುವುದರ ಮೂಲಕವಾಗಿ ರಾಮನನ್ನೂ ಕಾಡಿದ್ದೇನೆ. ಸೀತಾದೇವಿಗೆ ಮಾತೆಯಲ್ಲಿಯೇ ಶ್ರೇಷ್ಠರು, ಲಕ್ಷ್ಮೀ ಸ್ವರೂಪನು ಅಂತ ಲೋಕ ಕೊಂಡಾಡುವಂತಹ ಸೀತೆಯನ್ನೂ ನಾನು ಕಾಡಿದ್ದೇನೆ. ಶ್ರೀಕೃಷ್ಣನಿಗೆ ಶ್ರೀಕೃಷ್ಣನಿಗೆ ಶಮಂತಕಮಣಿಯ ವಿಷಯವಾಗಿ ಅವನು ಕಳ್ಳ ಎನ್ನುವಂತಹ ಕಳ್ಳತನದ ಆರೋಪವನ್ನು ವಹಿಸುವ ಮೂಲಕವಾಗಿ ಅವನನ್ನು ನಾನು ಕಾಡಿದ್ದೇನೆ. ಮಾನವನಿಗೆ ಪಾಂಡವರಿಗೆ 13 ವರ್ಷಗಳ ವನವಾಸವನ್ನು ನೀಡುವುದರೊಂದಿಗೆ ಪಾಂಡವರನ್ನೇ ಮುಂದೆ ಇಟ್ಟು ದುಷ್ಟರಾದಂತಹ ಕೌರವರನ್ನು ನಾಶ ಮಾಡಿದ್ದೇನೆ. ಪಾಂಡವರನ್ನು ಕಾಡಿದ್ದೇನೆ. ಕೌರವನನ್ನು ನಾವು ಕಾಡುವುದರ ಮೂಲಕವಾಗಿ ಅವರು ಸಂಪೂರ್ಣ ನಾಶವನ್ನು ಹೊಂದುವ ಹಾಗೆ ಮಾಡಿದ್ದೇನೆ. ವಿಗಡ ಕಷ್ಟಗಳ ಇದ್ದೇನೆಂದು ನಿನಗೆ ಶುಭಮಸ್ತು, ನಿನಗೆ ಶುಭಮಸ್ತು, ನಿನಗೆ ಶುಭಮಸ್ತು ಎಂದನು. ವಿಕ್ರಮನೇ, ಶನಿದೇವ ಅವರೆಲ್ಲರಿಗೂ ನಾನು ವಿಗಡ ಕಷ್ಟವನ್ನಿಟ್ಟು ಕಷ್ಟ ಕೋಟಲೆಯನ್ನೂ ಇದ್ದಿದ್ದೆ. ಅಷ್ಟು ಮಾತ್ರವಲ್ಲ ಅಯ್ಯ, ಹಿಂದೆ ಬಹಳಷ್ಟು ಚರಿತ್ರೆಗಳು ನಡೆದು ಹೋಗಿ ರಾಮನು 14 ವರ್ಷ ವನವಾಸ ತಂದೆಯ ಮಾತನ್ನು ಪೂರೈಸುವುದಕ್ಕಾಗಿ ಹೋದುದರಿಂದ ರಾಮನ ಚರಿತ್ರೆಯಾಗಿದೆ. ನನ್ನನ್ನು ತಾನು ಮಾಡಿದಂತಹ ತಪ್ಪಿನಿಂದಲಾಗಿ ಕಾಡಿನಲ್ಲಿ ಹೋಗಿ ಹೊಣೆಯನ್ನು ಅನುಭವಿಸಿದ್ದರಿಂದ ಅವನನ್ನು ಚರಿತ್ರೆಯಾಗಿ ಹೋಯಿತು. ಹರಿಶ್ಚಂದ್ರನ ಕಥೆ ಚರಿತ್ರೆಯಾಗಿ ಹೋಯಿತು. ಧರ್ಮರಾಯನು ಧರ್ಮಿಷ್ಠನಾಗುವುದರ ಮೂಲಕವಾಗಿ ಧರ್ಮದ ಪ್ರತಿರೂಪ ಎನ್ನುವ ಕಾರಣದಿಂದಾಗಿ ಅವನೂ ಚರಿತ್ರೆಯಲ್ಲಿ ಸೇರಿ ಹೋದ. ಅದು ಚರಿತ್ರೆಯಾಯಿತು. ಆದರೆ ಇದೆಲ್ಲವೂ ತ್ರೇತ, ಕೃತ, ದ್ವಾಪರದಲ್ಲಿ ನಡೆದವು. ಆದರೆ ಈ ಕಲಿಯುಗದಲ್ಲಿಯೂ ಒಂದು ಚರಿತ್ರೆ ನಡೆದಿದೆ ಎನ್ನುವುದನ್ನು ಲೋಕ ತಿಳಿಯಿದೆ. ಅಯ್ಯ, ನಿನ್ನನ್ನು ನಾನು ಕಾಡಿರುವುದರಿಂದ, ನಿನ್ನೊಂದಿಗೆ ನಾನು ಇರುವುದರಿಂದ ಮುಂದೆ ವಿಕ್ರಮಾದಿತ್ಯ ಚರಿತ್ರೆ ಎನ್ನುವಂತಹ ಗ್ರಂಥವೊಂದು ನಿರ್ಮಾಣವಾಗುತ್ತದೆ. ನಿನ್ನ ಒಂದಿಗೆ ನಾನೂ ಇರುವುದರಿಂದ ವಿಕ್ರಮಾದಿತ್ಯ ಚರಿತ್ರೆ, ಶನಿ ಮಹಾತ್ಮೆ ಎನ್ನುವಂತಹ ಆ ದಿವ್ಯ ಕಥೆಯನ್ನು ಪ್ರತಿದಿನವೂ ಓದುವಗೆ ಶನಿದೇವ, ನಿನ್ನ ಹೆಸರಿನಿಂದ ಕೂಡಿದಂತಹ ಈ ಚರಿತ್ರೆಯನ್ನು ಪ್ರತಿದಿನ ಯಾರು ಓದುತ್ತಾರೋ ಅವರಿಗೆ ಜನ್ಮದಲ್ಲಿ ಆಗಲಿ, ದ್ವಿತೀಯದಲ್ಲಿ ಆಗಲಿ, ಪಂಚಮದಲ್ಲಿ, ಅಷ್ಟಮದಲ್ಲಿ ಬಹಳ ಮಾತೆ, ಕೊನೆಯದಾದಂತಹ ದಶಮದಲ್ಲಿ, ದ್ವಾದಶದಲ್ಲಿ
ಅವರಿಗೆ ಹೋಟೆಲೆಗಳನ್ನು ಕೊಡುವುದಿಲ್ಲ. ಹಾ ಅಷ್ಟು ಮಾತ್ರವಲ್ಲ ಹಾ ಅಯ್ಯ, ದಿನವೂ ಯಾರಿಗೆ ಓದುವುದಕ್ಕೆ ಅಸಾಧ್ಯವಾದಂತಹ ಸ್ಥಿತಿ ಒದಗುತ್ತದೆ ಹಾ ಅಂತ ಈ ಚರಿತ್ರೆಯನ್ನು ಹಾ ನನ್ನ ಹೆಸರಿನಲ್ಲಿರುವಂತಹ ಮಂದವಾಗಿ ಹಾ ಶನಿವಾರದಂದು ಯಾರು ಪಠಣವನ್ನು ಮಾಡುತ್ತಾರೆ ಹಾ ಅವರಿಗೆ ನಾನು ಶ್ರೇಯಸ್ಸನ್ನು ಮಾಡುತ್ತೇನೆ, ಹಾ ಅವರಿಗೆ ನಾನು ಪುತ್ರಭಾಗ್ಯವನ್ನು ಕರುಣಿಸುತ್ತೇನೆ, ಹಾ ಅವರಿಗೆ ನಾನು ಐಶ್ವರ್ಯವನ್ನು ಕರುಣಿಸುತ್ತೇನೆ, ಹಾ ಅವರಿಗೆ ಸಕಲ ಇಷ್ಟವನ್ನು ಪೂರೈಸುವುದರೊಂದಿಗೆ ಹಾ. ಅವರನ್ನು ನಾನು ಕಾಪಾಡುತ್ತೇನೆ. 5 ದಿನಗಳು ಒಂದೇ ಲೆಕ್ಕ ಇರುವುದಿಲ್ಲ. ಆಸ್ತಿಕರಿರುವಲ್ಲಿ ನಾಸ್ತಿಕರು ಇರುತ್ತಾರೆ. ಯಾರಾದರೂ ಈ ಗ್ರಂಥ ದೂಷಣೆಯ ಮಾಡಿದರೆ ವಿಕ್ರಮ, ಈ ಗ್ರಂಥವನ್ನು ಯಾರು ದೂಷಣೆ ಮಾಡುತ್ತಾರೋ ಹಾ, ಅವರನ್ನು ನಾನು ಕಾಣುತ್ತೇನೆ. ದೇವ, ನನ್ನ ಶಾರೀರಿಕವಾದಂತಹ ಕಲೆ ಮಾಡಿಸಿದೆ, ಆದರೆ ಕಳ್ಳ ಎನ್ನುವಂತಹ ಒಂದು ಆಪಾದನೆ ಬಂದಿದೆ. ಅಷ್ಟು ಮಾತ್ರ ಹಾ, ನಿನಗೆ ಆ ಕಳ್ಳತನದ ಆಪಾದನೆ ಉಳಿದಿದೆ. ಹಾ, ಆದ್ದರಿಂದಲೇ ನೀನು ಅಲ್ಲಿಗೆ ಎಲ್ಲಿ ನಿನಗೆ ಅಪಾದನೆ ಬಂದಿದೆ ಹಾ, ಅಲ್ಲಿಯೇ ಇವರನ್ನೆಲ್ಲರನ್ನೂ ಕರೆದುಕೊಂಡು ಹೋಗಬೇಕು. ಅಯ್ಯ, ಇವರೆಲ್ಲರೂ ಈಗ ಮಲಗಿದ್ದಾರೆ. ಅವರೆಲ್ಲರೂ ನಿದ್ರಾವಸರಾಗಿ ಮಲಗಿದ್ದಾರೆ. ಅವರೆಲ್ಲರೂ ನನ್ನ ಮಾಯೆಗೆ ವಶರಾಗಿದ್ದಾರೆ. ಅಯ್ಯ, ಈ ಹೊತ್ತು ನಿನಗೆ ನಾನು ದರ್ಶನವನ್ನು ನೀಡುವುದಕ್ಕಾಗಿಯೇ ಬಂದವರು. ಹಾಗಾಗಿಯೇ ನಿನಗೆ ಮಾತ್ರ ನಾನು ದರ್ಶನವನ್ನು ನೀಡುವ ಈ ಹೊತ್ತಿನಲ್ಲಿ ಬೇರೆ ಯಾರೂ ಇದನ್ನು ನೋಡಬಹುದು. ಹಾಗಾಗಿ ಅಲ್ಲಿಗೆ ಹೋಗುವಾಗ ನಿನಗೆ ಎಲ್ಲವೂ ಸುಗಮವಾಗುತ್ತದೆ. ಅಷ್ಟು ಮಾತ್ರವಲ್ಲ, ನಿನಗೆ ಕೆಲವು ಕರ್ತವ್ಯಗಳು ಇದೆ. ನಿನ್ನನ್ನು ಬಹಳ ಪ್ರೀತಿಯಿಂದ ಅನ್ನವಿಕ್ಕಿ ಸಾಕಿದವನು ನಂದೀಶ್ರೇಷ್ಠ. ಅವನ ಮಗಳಾದಂತಹ ಸುಶೀಲೆಯನ್ನು ನೀನು ವಿವಾಹವಾಗಬೇಕು. ನಿನ್ನನ್ನು ಅತ್ಯಂತ ಪ್ರೀತಿಯಿಂದ ಕಂಡವಳು ಪದ್ಮ, ಅವಳನ್ನು ನೀನು ಮದುವೆಯಾಗುವುದರ ಮೂಲಕವಾಗಿ ಅರಸ ಬಹುವಲ್ಲಭ ಪತಿತ್ವ ಎನ್ನುವಂತಹ ಪ್ರೀತಿಯಿಂದ ನೀನು ಅವನನ್ನು ಮದುವೆಯಾಗಬೇಕು. ಅಷ್ಟು ಮಾತ್ರವಲ್ಲ, ನಿನಗೆ ಕೆಲಸವನ್ನು ಕೊಟ್ಟು ನಿನಗೆ ಬೇಕಾದಂತಹ ಆಹಾರವನ್ನು ಇಟ್ಟು ನಿನ್ನ ಸೇವೆಯನ್ನು ಮಾಡಿದನಲ್ಲ ಬ್ರಾಹ್ಮಣ, ಅವನ ಹೆಸರಿನಲ್ಲಿ ಒಂದು ಗ್ರಾಮವನ್ನು ನೀನು ಅವನಿಗೆ ಉಂಬಡಿಯಾಗಿ ಕೊಡಬೇಕು. ವಿಕ್ರಮ, ಇದೋ ಈ ಹೊತ್ತು ನಿನ್ನ ಮುಂಭಾಗದಲ್ಲಿ ನಾನು ಪ್ರತ್ಯಕ್ಷನಾಗಿ ನಿನಗೆ ನಾನು ಅನುಗ್ರಹವನ್ನು ಮಾಡಿದ್ದೇನೆ. ಮುಂದೆ ಕಲಿಯುಗ, ಹಾಗಾಗಿ ಈ ಕಲಿಯುಗದಲ್ಲಿ ನಾನು ಪ್ರಕಟಗೊಳ್ಳುವುದಕ್ಕಿಲ್ಲ. ನನ್ನನ್ನು ಮುಂದೆ ಯಾರಾದರೂ ನೋಡಬೇಕು ಅಂತಾದರೆ ಅಶ್ವತ್ಥ ವೃಕ್ಷದಲ್ಲಿ ಪುರಾತನ ಕಾಲದಲ್ಲಿ ಯಾರು ಅಶ್ವತ್ಥ ವೃಕ್ಷವನ್ನು ಸುತ್ತುವರಿಯುವುದರ ಮೂಲಕವಾಗಿ ಮುಟ್ಟಿ ನಮಸ್ಕಾರವನ್ನು ಮಾಡುತ್ತಾರೋ ಅವರು ನನ್ನನ್ನೇ ಮುಟ್ಟಿ ನಮಸ್ಕಾರವನ್ನು ಮಾಡಿದಂತಹ ಅನುಗ್ರಹವನ್ನು ನೀಡುತ್ತೇನೆ. ನನ್ನ ತಂದೆಯಾದಂತಹ ಸೂರ್ಯದೇವನು ಅವರು ಉಳಿಸುವುದಕ್ಕೆ ನಡೆಸಿ ಹೋಗ್ತಿಲ್ಲ. ಹಾಗಾಗಿ ಇನ್ನು ನಾನು ತಡ ಮಾಡುತ್ತಿಲ್ಲ. ಅವನು ಉಳಿಸಿದನು ಎಂದಾದ ಮೇಲೆ ಮತ್ತೆ ನಿನ್ನ ಗೃಹದಲ್ಲಿ ನಾನು ಉಳಿಯುವುದಕ್ಕಾಗುವುದಿಲ್ಲ. ಇನ್ನು ಕ್ಷಣಕಾಲವೂ ನಿನ್ನನ್ನು ನಾನು ಪೀಡಿಸುವುದಕ್ಕೆ. ಹಾಗಾಗಿ ಇದು ನಾನು ಅಂತರ್ಧಾನನಾಗ್ತೇನೆ.
ಕೈಯಲ್ಲಿ ಕರವಾಳವನ್ನು ಝಳಪಿಸುತ್ತಾ ರಾತ್ರಿ ಹೊತ್ತಲ್ಲಿ ಬಂದಿದ್ದ ಚಂದ್ರಶೇನ ನಾಯಕದ ನಿದ್ರೆಗೆ ಜಾರಿದ್ದ. ಎದ್ದು ನೋಡಿದಾಗ ಕೈಕಾಲುಗಳಿಲ್ಲದ ವಿಭಾಗಗಳಿಗೆ ಕೈಕಾಲುಗಳು ಬಂದಿವೆ. ಏನಿದೆ ವಿಚಿತ್ರ ಅಂತ ಕೇಳಿದಾಗ ಇದಕ್ಕೆಲ್ಲ ಉತ್ತರವನ್ನು ರಂಗುಮಹಲಲ್ಲಿ ಹೇಳುತ್ತೇನೆ. ಹೀಗೆ ಎಲ್ಲರನ್ನು ರಂಗುಮಹಲಿಗೆ ತಂದು ಆ ಚಿತ್ರಶಾಲೆಯಲ್ಲಿ ಹಂಸ ಪಕ್ಷಿಯ ಚಿತ್ರದ ಎದುರಲ್ಲಿ ರಾಜ ವಿಕ್ರಮ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡುತ್ತಾನೆ. ಶನಿದೇವರನ್ನು ಸ್ತುತಿಸ್ತಾನೆ. ಆಗ ಎಲ್ಲರೂ ನೋಡುತ್ತಿದ್ದ ಹಾಗೆ ಚಿತ್ರದ ಹಂಸ ಪಕ್ಷಿ ಮತ್ತೊಮ್ಮೆ ಜೀವ ತಳೆದು ತಾನು ನಿಂತಿದ್ದ ಮುತ್ತಿನ ಸರವನ್ನು ಹೊರ ಹಾಕಿ ಮತ್ತೆ ಯಥಾಸ್ಥಾನದಲ್ಲಿ ಚಿತ್ರವಾಗಿ ನಿಲ್ಲುತ್ತದೆ. ನಡೆದ ಕಥೆಯನ್ನು ವಿಕ್ರಮಾದಿತ್ಯ ತಿಳಿಸ್ತಾನೆ. ಚಕ್ರವರ್ತಿಗಳಿಗೆ ಎಲ್ಲರೂ ಶರಣಾಗುತ್ತಾರೆ. ತಿಳಿಯದೆ ನಿಮ್ಮ ಕರ ಕಾಲುಗಳನ್ನು ಕತ್ತರಿಸಿದ್ದೇನೆ. ಮಹಾಪಾಪಿನ ನನ್ನನ್ನು ಪಾಪ ಪ್ರಜ್ಞೆ ಕಾಡುತ್ತಾ ಇದೆ ಎನ್ನುತ್ತಾ ಅಳುತ್ತಾನೆ ಚಂದ್ರಸೇನ. ಅವರನ್ನು ಸಮಾಧಾನಪಡಿಸುತ್ತಾ ವಿಕ್ರಮಾದಿತ್ಯವನಿಗೊಂದು ಮಾತು ಹೇಳುತ್ತಾನೆ. ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಪಾಪ ಕರ್ಮಗಳನ್ನು ಘಟಿಸಿ ಹೋದರೆ ಅದರ ಪರಿಮಾರ್ಜನೆಗೆ ಕಲಿಯುಗದಲ್ಲಿರುವ ಒಂದೇ ಮಾಧ್ಯಮ ದಾನ ಮತ್ತು ಧರ್ಮ. ನಿನ್ನ ಸಂಪಾದನೆಯ ಒಂದು ಭಾಗವನ್ನು ದಾನ ಮತ್ತು ಧರ್ಮಕ್ಕೆ ವಿನಿಯೋಗ ಮಾಡಿದರೆ ಜ್ಞಾತ ಅಜ್ಞಾತ ಪಾತಕಗಳು ದೂರವಾಗುತ್ತದೆ. ಈ ಕಿವಿಮಾತನ್ನು ಹೇಳುತ್ತಾರೆ. ನನ್ನ ಮಗಳಾದಂತಹ ಆಲೋಲಿಕೆಯನ್ನು ಮದುವೆಯಾಗಬೇಕು ಎಂದು ನಂದಿಶ್ರೇಷ್ಠ ಹೇಳಿಕೊಡುತ್ತಾನೆ. ಚಂದ್ರಶೇನನು ತನ್ನ ಮಗಳಾದಂತಹ ಪದ್ಮಾವತಿಯ ಮದುವೆ ಅರಸರಾದ ನಿಮ್ಮೊಂದಿಗೆ ಆಗಬೇಕು ಎನ್ನುವ ಬಯಕೆಯನ್ನು ಹೊಂದಿರಿಸುತ್ತಾನೆ. ಶನಿದೇವರ ಸೂಚನೆಯಂತೆ ಆಗ ರಾಜ ಬಹುವರ್ಣ ರಾಜರು ಎಷ್ಟು ಬೇಕಿದ್ರೂ ಮದುವೆ ಆಗಬಹುದು. ಆ ಕಾಲಘಟ್ಟದಲ್ಲಿ ವಿಕ್ರಮಾದಿತ್ಯ ಆ ಎರಡು ಹೆಣ್ಣು ಮಕ್ಕಳನ್ನು ಮದುವೆಯಾಗುತ್ತಾನೆ. ಆಶ್ರಯ ಕೊಟ್ಟ ಸುಶೀಲೆ ಅವಳ ಮನೆ ರಾಮಣ್ಣ ಗಾಣಿಗನ ಆ ಪರಿವಾರಕ್ಕೆ ಒಂದು ಊರನ್ನು ಉಂಬಡಿಯಾಗಿ ಕೊಡುತ್ತಾನೆ. ಅದು ಈಗಲೂ ಗಾಣಗಾಪುರ ಎನ್ನುವ ಹೆಸರನ್ನು ಪಡೆದಿದೆ. ಶನಿ ಹಿಡಿದ ಸಂದರ್ಭದಲ್ಲಿ ವಿಕ್ರಮಾದಿತ್ಯ ಒಬ್ಬಂಟಿಯಾಗಿ ಯಾವುದೇ ಆಯುಧಗಳಿಲ್ಲದೆ ಪರಿವಾರ ಇಲ್ಲದೆ ಕುದುರೆಯ ಬೆನ್ನೇರಿ ಬಂದಿದ್ದ. ಶನಿ ವಿಮೋಚನೆ, ಶನಿಯ ಅನುಗ್ರಹ ಆದಾಗ ಚತುರಂಗ ಸೇನಾ ಸಹಿತ ಉಡುಗೊರೆಗಳೊಂದಿಗೆ ನವವಧುಗಳನ್ನು ಸೇರಿಸಿಕೊಂಡು ಉಜ್ಜಯಿನಿಯನ್ನು ಪ್ರವೇಶ ಮಾಡುತ್ತಾನೆ. ಅವನ ಪತ್ನಿ, ಮಕ್ಕಳು, ಮಂತ್ರಿ ಪರಿವಾರ ಎಲ್ಲರೂ ಅವನಿಗೆ ಸ್ವಾಗತವನ್ನು ಕೊಡುತ್ತಾರೆ. ಪರಿವಾರವನ್ನು ಸೇರಿಸಿಕೊಂಡು ವಿಕ್ರಮಾದಿತ್ಯ ಒಂದು ಮಾತು ಹೇಳ್ತಾನೆ. 7.5 ವರ್ಷಗಳ ಪೂರ್ವದಲ್ಲಿ ಎಲ್ಲ ಪುರೋಹಿತರು ನಮ್ಮಲ್ಲಿ ಬಂದು ಶನಿ ಪೂಜೆ ಮಾಡು ಅಂತ ಹೇಳಿದಾಗ ಆಗದಾಗದು, ಈಗ ಮಾಡುವುದಿಲ್ಲ ಅಂತ ಹೇಳಿದ್ದೆ. 7.5 ವರ್ಷಗಳ ಅವಧಿಯಲ್ಲಿ ಶನಿದೇವರು ಏನು ಎನ್ನುವುದನ್ನು ಅನುಭವಿಸಿ ತಿಳಿದೆ. ನಾನು ಏನು ಎನ್ನುವುದು ನನಗೆ ಗೊತ್ತಾಗಿದೆ. ನಾನೇ ಸ್ವತಃ ಶನಿ ಪೂಜೆಯನ್ನು ಮಾಡುತ್ತೇನೆ ಎಂದು ಹೇಳಿ ವಿಕ್ರಮಾದಿತ್ಯ ಶನಿ ಪೂಜೆಯನ್ನು ಮಾಡಿದ. ವಿಕ್ರಮಾದಿತ್ಯ ಚರಿತ್ರೆ, ಶನೀಶ್ವರ ಮಹಾತ್ಮೆ ಎನ್ನುವುದು ಮೇಲೆ ಗ್ರಂಥವಾಯಿತು. ಭರತಖಂಡದ ಮೂಲೆಗಳಲ್ಲಿ ಆ ಗ್ರಂಥವನ್ನು ಶನಿದೇವರ ಪುಣ್ಯ ಕಥನವಾಗಿ ಓದುವಂತಹ ಒಂದು ಪರಂಪರೆ ಬೆಳೆಯಿತು. ಇಷ್ಟರ ತನಕ ಶನಿ ಮಹಾತ್ಮೆಯ ಕಥೆಯನ್ನು ನೀವು ಕೇಳಿದ್ದೀರಿ. ಭಾಗವತರ ಹಾಡುವುದು ನಾವು ಅದಕ್ಕೆ ಅರ್ಥ ಹೇಳುವುದು. ಈ ಕಥಾಭಾಗದ ಕೊನೆಯ ಪದ್ಯ. ಈ ಹಾಡು, ಈ ಗ್ರಂಥ ಯಾವ ಭಾಷೆಯಲ್ಲಿ ಮೂಲದಲ್ಲಿ ಇತ್ತು, ಅದನ್ನು ಬರೆದವರು ಏನು ಹೇಳಿದ್ದಾರೆ ಕೇಳೋದು.
ಕಾಲದಲ್ಲಿ ಶನಿಗಲೆ ಇದೆ. ಕರ್ನಾಟಕದ ಒಬ್ಬ ವ್ಯಕ್ತಿಗೆ ಮೈಯಲ್ಲಿ ಕಪ್ಪಿನ ಕಲೆ ಬಿದ್ದಾಗ ಅವನ ಗುರುಗಳಾದ ಮಹಾಲಿಂಗ ಸ್ವಾಮಿ ಎನ್ನುವವರು ಅವರಿಗೆ ಒಂದು ಸೂಚನೆಯನ್ನು ಕೊಡುತ್ತಾರೆ. ಮಹಾರಾಷ್ಟ್ರ ಪ್ರಾಂತ್ಯದಲ್ಲಿ ಪ್ರಚಲಿತದಲ್ಲಿ ಇರುವ ಶನಿ ಗ್ರಂಥವನ್ನು ಕನ್ನಡದಲ್ಲಿ ನೀನು ಬರೆಯಿರಿ ಎಂದು. ಆ ರೀತಿ ಗ್ರಂಥ ರಚನೆ ಕನ್ನಡದಲ್ಲಿ ಆದಾಗ ಅವನ ಕಪ್ಪಿನ ಕಲೆ ಮಾಯವಾಗುತ್ತದೆ. ಆಗ ಗುರುಗಳು ಅವನಿಗೆ ನಿನ್ನ ಹೆಸರಿನ ಮುಂದೆ ಚಿನ್ಮಯದಾಸ ಅಂತ ಹೇಳ್ತಾರೆ. ಆ ಚಿನ್ಮಯದಾಸರ ಗುರುಗಳು ಮಹಾಲಿಂಗ ಸ್ವಾಮಿ. ಆ ಚಿನ್ಮಯದಾಸರು ಗ್ರಂಥ ರಚನೆ ಮಾಡುವಾಗ ಹೀಗೆ ಹೇಳ್ತಾರೆ, ಈ ಗ್ರಂಥ ರಚನೆಯನ್ನು ಶನಿದೇವರ ಪ್ರೇರೇಪಣೆಯಂತೆ ಮಾಡಿದ್ದೇವೆ. ಇದರಲ್ಲಿ ಯತಿ ಗಣ ಪ್ರಾಸ ವ್ಯಾಕರಣ ಛಂದಸ್ಸು ದೋಷಗಳು ಇರಬಹುದು. ಇದನ್ನು ಸರಿಪಡಿಸಿ ಕೇಳುವ ಭಕ್ತರಿಗೆ 20,000 ಶರಣಾರ್ಥಿ ಎಂದೇ, ಅಂದರೆ 20,000 ನಮಸ್ಕಾರ ಅಂತ ಆ ಪ್ರಸಂಗ ಬರೆದ ಕವಿ ಹೇಳಿದ. ನಾವೀಗ ವಾಗೀಶ್ವರಿ ಯಕ್ಷಗಾನ ಕಲಾವರ್ಧಕ ಸಂಘ ಮಂಗಳೂರು ಮಹಾಮಾಯಿ ದೇವಸ್ಥಾನ ಶತಮಾನದ ಇತಿಹಾಸದ ಸಂಘ ಇದು. ಈ ಸಂಘದ ಸದಸ್ಯರುಗಳು ವಿಶೇಷವಾಗಿ ನಮ್ಮ ಯುವ ಕಲಾವಿದರು ಸೇರ್ಪಡೆಗೊಂಡು ಸುಮಾರು 40 ವರ್ಷಗಳಾಯಿತು. 2-3 ವರ್ಷದ ಮೊದಲು 1922ರಲ್ಲಿ ಸ್ಥಾಪನೆಯಾದ ಆ ಸಂಘದ ಶತಮಾನೋತ್ಸವ 2022ರಲ್ಲಿ ಶತಮಾನೋತ್ಸವವನ್ನು ಆಚರಿಸಿದರು. ಆ ಸಂದರ್ಭದಲ್ಲಿ ಕೂಡ ಪುರುಷೋತ್ತಮ ಬೆಳ್ಳಮಣ್ಣ ಅವರನ್ನು ನಾವು ಗೌರವಿಸಿದ್ದೆವು. ಆ ಶತಮಾನೋತ್ಸವ ಕಾರ್ಯಕ್ರಮ ಆಗುವ ತನಕ ಕೂಡ ಆ 100 ವರ್ಷದ ಇತಿಹಾಸದಲ್ಲಿ ಮಹಾಮಾಯಿ ವಾಗೀಶ್ವರಿ ಸಂಘದಲ್ಲಿ ಶನಿ ಮಹಾತ್ಮೆ ತಾಳಮದ್ದಲೆ ನಡೆದಿಲ್ಲ. ಒಂದು ವೇಳೆ ನಡೆದಿದ್ದರೂ ಕೂಡ ಅದು ಸೀತಾನದಿ ಗಣಪತಿಯ ಶಬ್ದ ಪ್ರಸಂಗ ಇರಬಹುದು. ಚಿನ್ಮಯದಾಸರ ಕೃತಿಯನ್ನು ನಮ್ಮ ಸಂಘದ ಕಲಾವಿದರು ತಾಳಮದ್ದಲೆ ಸ್ವರೂಪದಲ್ಲಿ ಮಾಡಿದ್ದಿಲ್ಲ. ಪುರುಷೋತ್ತಮ ಬೆಳ್ಮಣ್ ಅವರು ಹಿರಿಯ ಕಲಾವಿದರು. ಮುಂಬೈಯಲ್ಲಿ ದೀರ್ಘಕಾಲದ ಅವರ ವ್ಯವಹಾರ, ಅದರ ಜೊತೆಯಲ್ಲಿ ಯಕ್ಷಗಾನದ ಆಸಕ್ತಿ. ವಿಶೇಷವಾಗಿ ಬೆಳ್ಮಣ್ ನೆರವನ್ನು ಮಾಡಿದಂತಹ ಶೇಖರ್ ಶೆಟ್ಟಿ ಬೆಳ್ಮಣ್ ಅವರಿಗೂ ಕೂಡ ಯಕ್ಷರಂಗದಲ್ಲಿ ಮುಂಬೈಯಲ್ಲಿ ಮುಂದುವರಿಸಲು ಒಂದು ವೇದಿಕೆಯನ್ನು ಕಲ್ಪಿಸಿಕೊಟ್ಟಂತಹ ಹಿರಿಯರು. ಮಳೆಗಾಲದ ಅದಕ್ಕೆ ಇಲ್ಲಿಯ ಮೇಳದ ತಿರುಗಾಟ ಮುಗಿಸಿ ಮುಂಬೈಗೆ ಹೋಗುವಂತಹ ಕಲಾವಿದರಿಗೆ ಮಿತ್ರರಾಗಿದ್ದವರು ಪುರುಷೋತ್ತಮ ಬೆಳ್ಮಣ್. ಬಹುಶಃ ಒಂದು ತಲೆಮಾರಿನ ಹಿಂದಿನ ತಲೆಮಾರಿನವರಿಗೆಲ್ಲ ಪುರುಷೋತ್ತಮ ಬೆಳ್ಮಣ್ ಎನ್ನುವಂಥ ಒಬ್ಬ ಕಲಾವಿದ ಮುಂಬೈಯಲ್ಲಿ ಮಾಡಿದ ಯಕ್ಷಕಲಾ ಸಾಧನೆಯ ಪರಿಚಯ ಇದೆ. ಈ ವೃದ್ಧಾಪ್ಯದಲ್ಲೂ ಕೂಡ ಯಕ್ಷಗಾನದ ಮೇಲೆ ಒಂದು ತುಡಿತದಿಲ್ಲ. ಮಂಗಳೂರಿದ್ದಾಗ ನಮ್ಮ ವಾಗೀಶ್ವರಿ ಸಂಘಕ್ಕೆ ನಡೆಯಲಿಕ್ಕೆ ಕಷ್ಟ ಆದರೂ ಕೂಡ ಅಲ್ಲಿ ಬಂದು ಅಲ್ಲಿ ನಮ್ಮ ತಾಲೂಕು ನಡೆಯುವುದು ಎತ್ತರದ ಜಗತ್ತಿಗೆ ಅದಕ್ಕೆ ಹತ್ತದ ಕಷ್ಟ ಇದೆ. ಬಹಳ ಕಷ್ಟಪಟ್ಟು ಹತ್ತಿ ಅಲ್ಲಿ ನಮ್ಮೊಂದಿಗೆ ಚಿಂತೆ ಮಂಡಳಿಯಲ್ಲಿ ಸಹಕರಿಸಬಹುದು. ಬೆಳ್ಮಣ್ಣಲ್ಲಿ ಕೂಡ ಅವರು ನಿರಂತರವಾಗಿ ಶನಿ ಪೂಜೆಯನ್ನು ಅಲ್ಲಿಯ ಸಂಘದ ಮೂಲಕ ನಡೆಸಿ ಅಲ್ಲಿಯ ಮಂಗಳಾಚರಣೆಯ ಸಂದರ್ಭದಲ್ಲಿ ನಮ್ಮ ಕಲಾವಿದರನ್ನೆಲ್ಲ ಕರ್ಕೊಂಡು ಹೋಗಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಅವಕಾಶವನ್ನು ನೀಡಿದರು. ಈ ಸಂದರ್ಭದಲ್ಲಿ ಇಂದಿನ ಸೇವಾರ್ಥಿಗಳು ಪುರುಷೋತ್ತಮ ಬೆಳ್ಮಣ್, ಅದೇ ರೀತಿ ಕಾರ್ಯಕ್ರಮದ ಪ್ರಾಯೋಜಕರಾಗಿ ಶ್ರೀಮತಿ ಭಾರತಿ ರತ್ನಾಕರ್, ಪ್ರವೀಣ್, ಶ್ರೀಮತಿ ನೀತಾ, ಶ್ರೀಮತಿ ಕಲ್ಪನಾ ರಾಜೇಶ್, ಶ್ರೀಮತಿ ಕವಿತಾ ವಿನೋದ್, ವಿಷ್ಣುಕುಮಾರ್ ಮಂಗಳೂರು ಇವರೆಲ್ಲರ ಸಹಕಾರದೊಂದಿಗೆ ಶನಿ ಪೂಜೆಯನ್ನು ಮಂಗಳಾದೇವಿ ದೇವಸ್ಥಾನದ ಈ ಮಾತೃಕೃಪಾ ಸಭಾಂಗಣದಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಶನಿದೇವರ ಪೂಜೆ ಕಲಶ ಮಧ್ಯದಲ್ಲಿರುವಂತಹ ಶನಿದೇವರು ಕೂಡ ಈ ಕಥೆಯನ್ನು ಕೇಳುತ್ತಾರೆ ಎನ್ನುವಂತಹ ನಂಬಿಕೆಯಿಂದ ವಾಗೀಶ್ವರಿ ಯಕ್ಷಗಾನ ಕಲಾವರ್ಧಕ ಸಂಘದ ಸದಸ್ಯರು ನಾವು ತಾಳಮದ್ದಲೆಯನ್ನು ನಡೆಸಿದ್ದೇವೆ. ಮೊದಲ ಭಾಗದಲ್ಲಿ ಭಾಗವತರಾಗಿ ಶ್ರೀಮತಿ ಶೋಭಾ ಅವರು, ಮುಂದೆ ನಮ್ಮ ಸಂಘದ ಪ್ರಧಾನ ಭಾಗವತರಾದ ಅಶೋಕ್ ಮೂಳೂರವರು ಭಾಗವತರಾಗಿ, ಅದೇ ರೀತಿ ಚಂದ್ರಮಂಡಲದಲ್ಲಿ ಪುರುಷೋತ್ತಮ ಬೆಳ್ಮಣ್, ಹೋಗಿ 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 ಬೇಗ ಶಿವಪ್ರಸಾದ್ ಪ್ರಭುಗಳು, ಹಿಡೀರಿ ರವಿ ಕಿರಣ್ ಕಾಮ್ ಜೊತೆ ಸೇರಿ ಹಿಮ್ಮೇಳವನ್ನು ಮುನ್ನಡೆಸಿದ್ದಾರೆ. ಪಾತ್ರವರ್ಗದಲ್ಲಿ ಶನೀಶ್ವರನಾಗಿ ಗೋಪಾಲಕೃಷ್ಣನಂತಾಗಿ,
ಪಂಡಿತರ ಚಂದ್ರಸೇನನ ಪಾತ್ರದಲ್ಲಿ ರಮೇಶ್ ಆಚಾರ್ಯ ಅವರು, ನಂದಿಶ್ರೇಷ್ಠಿಯಾಗಿ ಹಿರಿಯ ಕಲಾವಿದರಾದ ಶ್ರೀಪದ್ ಭಟ್ ಪಡುಬಿದ್ರಿ, ಸುಶೀಲೆಯಾಗಿ ಶಿವಾನಂದ ಕಲ್ಲರು, ಆರೋಲಿಕೆ ಮತ್ತು ಪದ್ಮಾವತಿಯಾಗಿ ಉಲ್ಲಾಸ್ ಭಟ್ ಅವರು ಪಾತ್ರಗಳನ್ನು ನಿರ್ವಹಿಸಿದ್ದಾರೆ. ಮತ್ತೊಮ್ಮೆ ವಾಗೀಶ್ವರಿ ಯಕ್ಷಗಾನ ಕಲಾವಿದರ ಸಂಘದ ಸದಸ್ಯರು ಈ ಜಾಗದಲ್ಲಿ ಮಾಡಿದ ಶನಿ ಪೂಜೆಯಲ್ಲಿ ಭಾಗವತರು ಹಾಡಿದ ಹಾಡಿನಲ್ಲಾಗಲಿ, ಅರ್ಥಧಾರಿಗಳು ಹೇಳಿದ ಅರ್ಥದಲ್ಲಾಗಲಿ ತಪ್ಪುಗಳಿದ್ದರೆ ಅದನ್ನು ಸರಿಪಡಿಸಿಕೊಂಡು ಕೇಳಿದ ಭಕ್ತರಿಗೆ ಚಿನ್ಮಯದಾಸರು ಕೊಟ್ಟ 20,000 ನಮಸ್ಕಾರದೊಂದಿಗೆ ನಮ್ಮ 20,000 ನಮಸ್ಕಾರವನ್ನು ಸೇರಿಸಿ ನೀಡ್ತಾ ಇದ್ದೇವೆ. ಮಂಗಳಾಚರಣೆಯ ಮೊದಲು ನಮ್ಮ ವಾಗೀಶ್ವರಿ ತಂಡದ ಒಂದು ಭಾವಚಿತ್ರ. Take photos.